ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, S&P 500 ನಾಸ್ಡ್ಯಾಕ್ ಹಿಟ್ ರೆಕಾರ್ಡ್ ಕ್ಲೋಸಿಂಗ್ ಹೈಸ್. US ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಗಿದೆ ಶುಕ್ರವಾರ, ಹಾಗೂ S&P 500 ಹಾಗೂ ನಾಸ್ಡ್ಯಾಕ್ ಇಂಡಿಸಸ್ಸು ಲೈಫ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗಿದೆ. ಮೇನ್ ರೀಸನ್ ಏನಂದರೆ ಈ ಇಸ್ರೇಲ್ದು ಮತ್ತು ಇರಾನದ ಕಾನ್ಫ್ಲಿಕ್ಟು ಸದ್ಯಕ್ಕೆ ಸೀಸ್ ಫೈರ್ ನಡೀತಾ ಇದೆ, ಹಾಗೂ ಅದು ಸ್ವಲ್ಪ ಕಮ್ಮಿ ಆಗಿದೆ ಆ ಒಂದು ನೆಗೆಟಿವ್ ನ್ಯೂಸು. ಪ್ಲಸ್ಸು ಚೈನಾ USA ಟ್ರೇಡ್ ಡೀಲು ಫೈನಲೈಸ್ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆದರೆ ಸ್ಟಾಕ್ ಮಾರ್ಕೆಟ್ಸ್ ಮತ್ತೆ ಸ್ಲೈಟ್ಲಾಗಿ ಕೆಳಗೆ ಬಿತ್ತು ಆಫ್ಟರ್ ದ ಹೈ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾ ಮೇಲೆ ನಾವೇನಾದರೂ ಅಡಿಷ್ನಲ್ ಟ್ಯಾರಿಫ್ಸ್ ಹಾಕ್ಬೋದು. ಯಾಕಂದರೆ ಕೆನಡಾ USA ಟೆಕ್ನಾಲಜಿ ಕಂಪ್ನೀಸ್ ಮೇಲೆ ಡಿಜಿಟಲ್ ಟ್ಯಾಕ್ಸ್ ಅಂತ ಹಾಕ್ತಾರೆ. 3 ಮೇಜರ್ US ಸ್ಟಾಕ್ ಇಂಡಸ್ಟ್ರೀಸು ಪಾಸಿಟಿವ್ ವೀಕ್ಲಿ ಗೇನ್ಸ್ ಮಾಡಿದೆ ಲಾಸ್ಟ್ ವೀಕು. ಡೌ ಜೋನ್ಸ್ ಇಂಡೆಕ್ಸು 2.7% ಬಿಲೋ ದಿ ರೆಕಾರ್ಡ್ ಕ್ಲೋಸಿಂಗ್ ಹೈ ರೀಚ್ಡ್ ಇನ್ ಡಿಸೆಂಬರ್ 2024. ಹಾಗೂ ಇನ್ಫ್ಲೇಷನ್ನು ಸದ್ಯಕ್ಕೆ ಫೆಡರಲ್ ರಿಸರ್ವ್ ಟಾರ್ಗೆಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ. 2% ಆನ್ಯುವಲ್ ಇನ್ಫ್ಲೇಷನ್ ಇರಬೇಕು ಫೆಡರಲ್ ರಿಸರ್ವ್ದು ಟಾರ್ಗೆಟ್ ಪ್ರಕಾರ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಈಗ. ಹಾಗೂ ಅದಕ್ಕೋಸ್ಕರನೇ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಜುಲೈ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ. ನ್ಯೂಸ್ ನಂಬರ್ 2, ವಾರನ್ ಬಫೆಟ್ ಡೊನೇಟ್ಸ್ ರೆಕಾರ್ಡ್ $6 billion, ಅಂದರೆ 51,000 crores. ವಾರನ್ ಬಫೆಟ್ ಅವರು ಶುಕ್ರವಾರ ಅನೌನ್ಸ್ ಮಾಡಿದ್ದಾರೆ $6 billion ಆಫ್ ಬರ್ಕ್ಷರ್ ಹ್ಯಾಥ್ವೆ ಅವರ ಕಂಪ್ನಿದು ಸ್ಟಾಕನ್ನು ಅವರು ಗೇಟ್ಸ್ ಫೌಂಡೇಶನ್, ಬಿಲ್ ಗೇಟ್ಸ್ ಅವರ ಫೌಂಡೇಶನ್ನು ಹಾಗೂ ಅವರ ಫ್ಯಾಮಿಲಿದು ಚಾರಿಟೀಸಿಗೆ ಡೊನೇಟ್ ಮಾಡ್ತಂತ ಹೇಳಿದ್ದಾರೆ. ಇದು ಬಿಗ್ಗೆಸ್ಟ್ ಆ್ಯನ್ಯುವಲ್ ಡೊನೇಷನ್ನು ವಾರನ್ ಬಫೆಟ್ದು ಲಾಸ್ಟ್ 20 yearsಲ್ಲಿ. ವಾರನ್ ಬಫೆಟ್ ಅವ್ರ ಹತ್ರ 13.8% ಸ್ಟೇಕ್ ಇನ್ನೂ ಇದೆ ಬರ್ಕ್ಷರ್ ಹ್ಯಾಥ್ವೆ ಕಂಪ್ನಿಯಲ್ಲಿ. ಹಾಗೂ ಅವರ ನೆಟ್ವರ್ತು $152 billion ಅಥವಾ ಅರೌಂಡ್ 13 lakh crores ಇದೆ ಬಿಫೋರ್ ದಿ ಡೊನೇಷನ್ಸು. ಅವರು ವರ್ಲ್ಡ್ಸ್ 5th richest ಪರ್ಸನ್ನು. ಈ ಡೊನೇಷನ್ ಆದಮೇಲೆ 6th richest ಪರ್ಸನ್ ಆಗ್ತಾರೆ. ಅವರು 99.5% ಆಫ್ ಹಿಸ್ ಟೋಟಲ್ ವೆಲ್ತು ಚಾರಿಟಿಗೆ ಕೊಡ್ತಾರೆ ಅಂತ ಅನೌನ್ಸ್ ಮಾಡಿದರು. ಹಾಗೂ ಅವರ ಮಕ್ಕಳು 3 ಮಕ್ಕಳು ಚಾರಿಟೀಸ್ ಕೆಲವುದು ನಡೆಸ್ತಾ ಇದ್ದಾರೆ, ಡೊನೇಷನ್ ಮಾಡಿಸ್ತಾರೆ. ಆ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ಇವರ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ಕರ್ನಾಟಕ ಬ್ಯಾಂಕ್ CEO ರಿಸೈನ್ಸ್. ಕರ್ನಾಟಕ ಬ್ಯಾಂಕ್ CEO ಶ್ರೀಕೃಷ್ಣನ್ ಹರಿ ಅಂತ ಅವರ ಪೊಸಿಷನಿಂದ ರಿಸೈನ್ ಮಾಡಿದ್ದಾರೆ. ಹಾಗೂ ಬ್ಯಾಂಕ್ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶೇಖರ್ ರಾವ್ ಅವರು ಜುಲೈ 30th ಅಷ್ಟರೊಳಗೆ ರೆಸಿಗ್ನೇಷನ್ ಲೆಟರ್ ಕೊಡ್ಬೋದು ಅಂತಿದೆ. ಬ್ಯಾಂಕ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು, ಅದಕ್ಕೋಸ್ಕರನೇ ಈ 2 ಅಫಿಷಿಯಲ್ಸು ರಿಸೈನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಈ ಡಿಫ್ರೆನ್ಸಸ್ ಯಾಕೆ ಬಂತಂದರೆ ಆಡಿಟರ್ಸು ಕೆಲವು ಪಾಯಿಂಟ್ಸನ್ನು ಹೈಲೈಟ್ ಮಾಡಿದರು. 1.53 crores ಎಕ್ಸ್ಪೆಂಡಿಚರು ಅದು ಯಾವುದೋ ಒಂದು ಕನ್ಸಲ್ಟೆಂಟಿಗೆ ಕೊಟ್ಟಿದ್ರು, ಅದು ಬೋರ್ಡ್ ಅಪ್ರೂವಲ್ ಇಲ್ಲದೆ ಈ ಥರ ಪೇಮೆಂಟ್ ಆಗಿದೆ ಅಂತ ಅದೊಂದು ಸ್ವಲ್ಪ ಈ CEO ಮತ್ತು ಇನ್ನೊಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಖುಷಿ ಆಗಿಲ್ಲ. ನ್ಯೂಸ್ ನಂಬರ್ 4, ಇಂಡಿಯನ್ ಮಾರ್ಕೆಟ್ಸ್ ಅಟ್ 9-month ಹೈ. ಇಂಡಿಯನ್ ಮಾರ್ಕೆಟ್ಸು ನಿಫ್ಟಿ ಹಾಗೂ ಸೆನ್ಸೆಕ್ಸು 9-month ಹೈಯಲ್ಲಿದೆ. ಹಾಗೂ 4 ಕಂಟಿನ್ಯೂಸ್ ಡೇ ಮಾರ್ಕೆಟು ರ್ಯಾಲಿ ಆಗಿದೆ. ಈ ರ್ಯಾಲಿ ಮೇನ್ಲಿ ಆಗಿದ್ದು ಬಿಕಾಸ್ ಆಫ್ ಇಸ್ರೇಲ್ ಇರಾನ್ ಸೀಸ್ ಫೈರ್, ಪ್ಲಸ್ ಒಂದು ಚೈನಾ US ಟ್ರೇಡ್ ಡೀಲು, ಪ್ಲಸ್ ಇಂಡಿಯಾ ಜೊತೆಗೆ ಟ್ರೇಡ್ ಡೀಲು ಮೋಸ್ಟ್ಲಿ ಫೈನಲೈಸ್ ಆಗುತ್ತೆ ಅಂತ ರಿಪೋರ್ಟ್ಸ್ ಹೇಳುತ್ತೆ. ಓವರಾಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಗ 460 ಲಕ್ಷ ಕೋಟಿ ಕಂಪೇರ್ ಟು 448.7 lakh crores ಆನ್ June 23rd. ಬ್ಯಾಂಕ್ ನಿಫ್ಟಿನೂ ಫ್ರೆಶ್ ಹೈ ಟಚ್ ಆಯಿತು. ಫಸ್ಟ್ ಟೈಮು 57,400 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 5, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು $1 billion ಕಮ್ಮಿ ಆಗಿದೆ ಟು $697.93 billion ಆ್ಯಸ್ ಆನ್ June 20th. ಅದರ ಮುಂಚಿನ ವಾರ $698.95 billion ಹೋಗಿತ್ತು. ಆವಾಗ $2 billion ಜಾಸ್ತಿ ಆಗಿತ್ತು ಕಂಪೇರ್ ಟು ಪ್ರೀವಿಯಸ್ ವೀಕು. ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಕಂಪ್ನಿಯವರು ಫಸ್ಟ್ ಇಂಟರ್ನ್ಯಾಷನಲ್ ಆಕ್ವಿಸಿಷನನ್ನು ಮಾಡಿದ್ದಾರೆ. ಅವರು ಒಂದು ಸಬ್ಸ್ಟ್ಯಾನ್ಷಿಯಲ್ ಸ್ಟೇಕನ್ನು ಕೊಲಂಬೋ ಡಾಕ್ಯಾರ್ಡ್ PLC ಕಂಪ್ನಿಯಲ್ಲಿ ಅವರು ತಗೊಂಡಿದ್ದಾರೆ ಫಾರ್ 452 crores. ಇದು ಕಂಪ್ಲೀಟಾಗಿ ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದಾರೆ, ಯಾವ ಒಂದು ಬೇರೆ ಅರೇಂಜ್ಮೆಂಟ್ ಮಾಡಿಲ್ಲ. ಇದು 4 ರಿಂದ 6 ತಿಂಗಳಲ್ಲಿ ಈ ಡೀಲ್ ಕಂಪ್ಲೀಟ್ ಆಗುತ್ತೆ. ಹಾಗೂ ಇದು ಫಸ್ಟ್ ಇನ್ಸ್ಟೆನ್ಸು ಇಂಡಿಯನ್ ಶಿಪ್ ಯಾರ್ಡ್ ಕಂಪ್ನಿ ಬೇರೆ ಫಾರಿನಲ್ಲಿ ಶಿಪ್ ಯಾರ್ಡನ್ನು ಒಂದು ಅಕ್ವೈರ್ ಮಾಡ್ತಾ ಇರೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.